ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನನ್ನ ಚಾನಲ್ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಮ್ಮ ಸಪೋರ್ಟ್ಗೆ ನಾನು ಎಲ್ಲದಕ್ಕೂ ತುಂಬ ತುಂಬ ಧನ್ಯವಾದಗಳು. ಈ ಚಾನಲ್ ಬೇರೆಯವ್ರಿಗೂ ಯೂಸ್ ಆಗುತ್ತೆ ಅನ್ನೋದಾದರೆ ಈ ಚಾನಲ್ ಲಿಂಕ್ನ ಬೇರೆಯವ್ರಿಗೂ ಶೇರ್ ಮಾಡಿ. ಆದಷ್ಟು ಜಾಸ್ತಿ ಜನಗಳು ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ನಾನು ಶೇರ್ ಮಾಡ್ತಿರೋ ಕಂಟೆಂಟ್. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಳಿನಿ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಮೊದಲ ಬಾರಿಗೆ ನನ್ನ ಚಾನಲ್ಗೆ ಬಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಇತ್ತೀಚೆಗೆ ನಾನು ಮರ್ಕ್ಯುರಿ ರೆಟ್ರೋಗ್ರೇಡ್ ಅಂದರೆ ಬುಧ ಗ್ರಹದ ರೆಟ್ರೋಗ್ರೇಡ್ ಬಗ್ಗೆ ಎಲ್ಲ ಡೀಟೇಲ್ಸ್ ಹಾಕಿದ್ದೀನಿ. ಎಲ್ಲ ಝೋಡಿಯಾಕ್ ಸೈನ್ಸ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಈ ಮರ್ಕ್ಯುರಿ ರೆಟ್ರೋಗ್ರೇಡ್, ಏನು ಮಾಡಬೇಕು ಏನು ಮಾಡಬಾರ್ದು, ಹೇಗೆ ಎಲ್ಲ ಇದು ಮಾಡಬೇಕು, ರೆಮಿಡೀಸ್ ಏನು ಅಂತ ಎಲ್ಲನೂ ಡೀಟೇಲ್ಸ್ ಹಾಕಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ, ಖಂಡಿತ ನೋಡಿ. ಸೊ ಈ ವಿಡಿಯೋದಲ್ಲಿ ನಾನು ಜುಲೈ ತಿಂಗಳಲ್ಲಿ ಹುಟ್ಟಿದವರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ಈ ಸೀರೀಸ್ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮೊದಲಿಗೆ ಎಲ್ಲ ಜುಲೈ ತಿಂಗಳು ಹುಟ್ಟಿದವರಿಗೆ ಹ್ಯಾಪಿ ಬರ್ಡೇ. ಇದು ನಿಮಗೋಸ್ಕರ ಮಾಡಿರೋ ವಿಡಿಯೋ, ನೀವು ಕೊನೆ ತನಕ ನೋಡಿ. ಸೊ ಈ ವಿಡಿಯೋದಲ್ಲಿ ನಿಮ್ಮ ಅಂದರೆ ಜುಲೈ ತಿಂಗಳಲ್ಲಿ ಹುಟ್ಟಿದವರ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಫೇವ್ರೆಟ್ ಕಲರ್ಸ್ ಏನು, ಅವರ ಹೆಲ್ತ್ ಹೇಗಿರುತ್ತೆ, ಏನು ಕ್ವಾಲಿಟೀಸ್ ಇದೆ, ಹಾಗೆಯೇ ಏನು ಜಾಬ್ ಪ್ರೊಫೈಲ್ ಹೇಗಿರುತ್ತೆ ಅವ್ರದ್ದು ಅಂತ ಇದೆಲ್ಲ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇದು ಜಸ್ಟ್ ಎಜುಕೇಷನಲ್ ಪರ್ಪಸ್ಗೋಸ್ಕರ, ಇನ್ಫಾರ್ಮೇಷನ್ ಪರ್ಪಸ್ಗೋಸ್ಕರ ಅಷ್ಟೇ ನೋಡಬೇಕು. ಸೊ ಶುರು ಮಾಡೋಣ. ಈ ಜುಲೈ ತಿಂಗಳಲ್ಲಿ ಕ್ಯಾನ್ಸರ್ ಬರುತ್ತೆ. ಸೊ ಕ್ಯಾನ್ಸರ್ ಅಂದರೆ ಕಟಕ ರಾಶಿ ಆಲ್ರೆಡಿ ಜೂನ್ 21ರಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಜೂನ್ 21ರಿಂದ 7 ದಿನಗಳು ಅಂತ ಹೇಳಿದ್ರೆ ಜೂನ್ 28 ತನಕ ಇರುತ್ತೆ. ಜೆಮಿನಿ ಹಿಂದಿನ ಸೈನ್ ಇರುತ್ತೆ, ಹಿಂದಿನ ಝೋಡಿಯಾಕ್ ಸೈನೇ ಇರುತ್ತೆ. ಆಮೇಲೆ 28ರಿಂದ ಅದು ಫುಲ್ ಸ್ಟ್ರೆಂತ್ ಬರುತ್ತೆ ಕ್ಯಾನ್ಸರ್ ಝೋಡಿಯಾಕ್ ಸೈನ್. ಜುಲೈ 20 ತನಕ ಕ್ಯಾನ್ಸರ್ ಝೋಡಿಯಾಕ್ ಸೈನ್ ಇರುತ್ತೆ. ಹಾಗೆ ಮತ್ತೆ ನೆಕ್ಸ್ಟ್ 7 ದಿನಗಳು ಕೂಡ ಅದು ಓವರ್ಲ್ಯಾಪ್ ಆಗಿರುತ್ತೆ. ನೆಕ್ಸ್ಟ್ ಲಿಯೋ ಸಿಂಹ ರಾಶಿಯ ಜೊತೆಗೆ ಇದು ಕ್ಯಾನ್ಸರ್ ಓವರ್ಲ್ಯಾಪ್ ಆಗುತ್ತೆ. ಇದು ಪ್ರತಿ ಒಂದು ಝೋಡಿಯಾಕ್ ಸೈನಲ್ಲೂ ಇರುತ್ತೆ. ಹಿಂದಿನದು ಮತ್ತು ಮುಂದಿನದು ಎಲ್ಲನೂ ಓವರ್ಲ್ಯಾಪ್ ಆಗುತ್ತೆ. ಕಸ್ಪ್ ಅಂತ ಹೇಳ್ತೀವಿ ನಾವು. ಸೊ ಈ ಕ್ಯಾನ್ಸರ್ ಅದನ್ನು ಕ್ರ್ಯಾಬ್ ಅಂತ ಹೇಳ್ತೀವಿ. ಸೊ ಎಲ್ಲ ಹಳೆ ಕಾಲದವರು ಏನ್ಷಿಯಂಟ್ ಜನಗಳು ಅದನ್ನು ಕ್ರ್ಯಾಬ್ ಅಂತ ಹೇಳಿದ್ರು ಅಂತ ಕರೀತಾರೆ. ಏಕೆಂದರೆ ಇದು ಆ ಟೈಮ್ನ ಈ ಕ್ಯಾನ್ಸರ್ ಸೈನ್ ಇದೆಯಲ್ಲ, ಅದು ಹೀಗೆ ಕ್ರ್ಯಾಬ್ ಆ್ಯಕ್ಷನಲ್ಲಿ ಹೋಗುತ್ತೆ ಸೂರ್ಯನ ಸುತ್ತ ಅಂತ ಹೇಳಿ ಅದನ್ನು ಹಾಗೆ ಕ್ರ್ಯಾಬ್ ಅಂತ ಹೆಸರು ಹೇಳಿದರು. ಕ್ರ್ಯಾಬ್ ಅಂತ ಹೇಳಿದ್ರೆ ಏಡಿ. ಈ ರಾಶಿಯಲ್ಲಿ ಹುಟ್ಟಿದವರು ಅಂದರೆ ಕಟಕ ರಾಶಿ ಹೇಳ್ತೀನಿ ನಾನು. ಕಟಕ ರಾಶಿಯಲ್ಲಿ ಹುಟ್ಟಿದವರು ಅವರು ತುಂಬ ಮನೆಯಲ್ಲಿ ಇರ್ತಾರೆ. ಹೋಮ್ ಬೌಂಡ್ ಅಂತ ಹೇಳ್ತೀವಲ್ಲ, ಮನೇಲಿ ಇರೋದಕ್ಕೂ ಇಷ್ಟಪಡ್ತಾರೆ. ಆ ಥರ ಹೋಮ್ಲಿ ನೇಚರ್ ಇರುತ್ತೆ. ಬಟ್ ಅದ್ರ ಜೊತೆಗೆ ತುಂಬ ಕಾಂಟ್ರಾಡಿಕ್ಷನ್ ಇರುತ್ತೆ, ಆಪೋಸಿಟ್ಸು ಇರುತ್ತೆ. ಸೊ ರೆಸ್ಟ್ಲೆಸ್ ಆಗಿರ್ತಾರೆ. ಅವರು ಟ್ರಾವೆಲಿಂಗು ಇಷ್ಟ ಆಗುತ್ತೆ, ಆಮೇಲೆ ಚೇಂಜಸ್ ಇರಲಿ ಅಂತಲೂ ಇಷ್ಟ ಆಗುತ್ತೆ. ಅದೇ ಟೈಮಲ್ಲಿ ಅವರಿಗೆ ಮನೆ ವಾತಾವರಣ ಚೆನ್ನಾಗಿ, ಮನೆಯೆಲ್ಲ ಚೆನ್ನಾಗಿ ಮಾಡ್ಕೊಳ್ಳೋದು ಅದೆಲ್ಲನೂ ಇಷ್ಟ ಆಗುತ್ತೆ. ಸೊ ಇದೆಲ್ಲನೂ ತುಂಬ ಕಾಂಟ್ರಾಡಿಕ್ಟ್ ಆಗುತ್ತೆ. ಸೊ ಮನೆಯಲ್ಲೂ ಇರ್ತಾರೆ, ಹಾಗೆ ಒಂದು ಮನೆ ಮಾಡ್ಕೊಂಡಿದ್ರೆ ಅವರು ಮತ್ತೆ ಚೇಂಜ್ ಮಾಡಬೇಕು ಅಂತ ಇನ್ನೊಂದು ಮನೆ ಚೇಂಜ್ ಮಾಡ್ತಾರೆ. ಆ ಥರ ಚೇಂಜಸ್ಸು ಇಷ್ಟಪಡ್ತಾರೆ ಅವರು. ಸೊ ಅವ್ರಿಗೆ ಡೊಮೆಸ್ಟಿಕ್ ಲೈಫಲ್ಲಿ ಮಾಮೂಲಿಗಿನ್ನ ಜಾಸ್ತಿ ತೊಂದರೆಗಳು ಬರುತ್ತೆ. ಬಟ್ ಆದ್ರೂ ಅವರು ಸಕ್ಸೀಡ್ ಆಗ್ತಾರೆ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ. ಹಾಗೆ ಅವರು ಓವರ್ ಆ್ಯಂಕ್ಷಿಯಸ್ ಆಗಿರ್ತಾರೆ. ಯಾವುದರಲ್ಲಿ ಫೈನಾನ್ಷಿಯಲ್ ಮ್ಯಾಟರ್ಸಲ್ಲಿ ಅವರು ದುಡ್ಡು ಕೂಡಿಸೋದ್ರಲ್ಲಿ, ಮನಿ ರಿಲೇಟೆಡ್ ಇದರಲ್ಲಿ ತುಂಬಾ ಇದು ಮಾಡ್ತಾರೆ. ತುಂಬ ಎಫರ್ಟ್ ಹಾಕಬೇಕಾಗುತ್ತೆ, ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅವ್ರಿಗೆ ನರ್ವಸ್ನೆಸ್ ಇದೇ ಇರುತ್ತೆ. ಹಾಗೆ ಅನ್ಯೂಶುವಲ್ ಆಗಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ತುಂಬ ಅರ್ಲಿ ಲೈಫಲ್ಲೇ. ಅವ್ರಿಗೆ ಶುರುವಿಂದನೇ ಅವ್ರಿಗೆ ತುಂಬಾ ಮೇಲೆ ಏರಿಳಿತ ಅಂತ ಹೇಳ್ತೀವಲ್ಲ, ಅದು ಬರುತ್ತೆ ಅವ್ರ ಲೈಫಲ್ಲಿ. ಸೊ ತುಂಬ ಹಾರ್ಡ್ ವರ್ಕ್ ಎಲ್ಲ ಮಾಡಿದ ಮೇಲೆ ಅವ್ರಿಗೆ ಪ್ರೋಗ್ರೆಸ್ಸು ಎಲ್ಲ ಸಿಕ್ಕುತ್ತೆ. ಸೊ ಅವ್ರಿಗೆ ಈ ಲಕ್ ಅಂತ ಹೇಳಿದ್ರೆ ಅದು ಈಸಿಯಾಗಿ ಇರಲ್ಲ ಅವ್ರಿಗೆ. ಫಾರ್ಚುನೇಟು ಅಂತೆಲ್ಲ ಹೇಳ್ತೀವಲ್ಲ, ಲಕ್ ಚೆನ್ನಾಗಿದೆ ಅಂತ, ಅದೆಲ್ಲ ಈಸಿಯಾಗಿ ಬರಲ್ಲ ಅವ್ರಿಗೆ. ಯಾಕಂದರೆ ಅವ್ರು ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ಬಟ್ ಒಂದ್ಸಲ ಅವರು ಎಲ್ಲ ಹಾರ್ಡ್ ವರ್ಕ್ ಮಾಡಿ ಎಲ್ಲನೂ ಚೆನ್ನಾಗೆಲ್ಲ ಮಾಡಿಕೊಂಡ್ರು ಅಂದರೆ ತುಂಬ ಚೆನ್ನಾಗಾಗುತ್ತೆ ಅವ್ರ ಲೈಫಲ್ಲಿ. ಹಾಗೆ ಅವರು ಸ್ಪೆಕ್ಯುಲೇಷನ್ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಸಿಕ್ಕುತ್ತೆ, ಸಕ್ಸಸ್ ಸಿಕ್ಕುತ್ತೆ. ಸೊ ಅದರಿಂದ ಅವರು ಬೇಗ ದುಡ್ಡು ಮಾಡ್ಬೋದು. ಗ್ಯಾಮ್ಲಿಂಗು ಬಟ್ ಏನಂತ ಹೇಳಿದ್ರೆ ಅವರು ಸ್ಪೆಕ್ಯುಲೇಟ್ ಮಾಡಿ ದುಡ್ಡು ಮಾಡ್ಬೋದು, ಹೌದು. ಬಟ್ ಗ್ಯಾಮ್ಲಿಂಗಲ್ಲೆಲ್ಲ ಜನರಲಿ ಅವರು ಸೋಲ್ತಾರೆ. ಅವ್ರಿಗೆ ಟೆಂಡೆನ್ಸಿ ಇರುತ್ತೆ ಕ್ವಿಕ್ಕಾಗಿ ದುಡ್ಡು ಮಾಡೋಣ, ಆದಷ್ಟು ಬೇಗ
ದುಡ್ಡು ಮಾಡೋಣ ಅಂತ ಹೇಳಿ. ಹಾಗಾಗಿ ಸ್ಪೆಕ್ಯುಲೇಷನಲ್ಲಿ ಇನ್ಕ್ಲಿನೇಷನ್ ಇರುತ್ತೆ ಅವ್ರಿಗೆ, ಬಟ್ ಎಲ್ಲ ಟೈಮಲ್ಲೂ ಅವ್ರಿಗೆ ಸಕ್ಸಸ್ ಸಿಕ್ಕಲ್ಲ. ಆದರೆ ಅವ್ರಿಗೆ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಸಕ್ಸಸ್ ಸಿಕ್ಕುತ್ತೆ. ಇದು ಒಂದು ರೂಲ್ ಅಂತ ಹೇಳ್ಬೋದು. ತುಂಬಾ ಜಾಸ್ತಿ ಸಕ್ಸಸ್ ಅವ್ರಿಗೆ ಬಿಸ್ನೆಸ್ ಮಾಡೋದ್ರಿಂದ ಸಿಕ್ಕತ್ತೆ. ಅವ್ರು ತುಂಬ ಇಂಡಸ್ಟ್ರಿಯಸ್ಸು, ತುಂಬ ಹಾರ್ಡ್ ವರ್ಕಿಂಗು, ಏನು ಮಾಡಬೇಕು ಅಂತ ಮಾಡ್ತಾರೋ ಅದರಲ್ಲೆಲ್ಲರೂ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕ್ತಾರೆ, ತುಂಬ ಹಾರ್ಡ್ ವರ್ಕು ಹಾಕ್ತಾರೆ ಅವರು. ಹಾಗಾಗಿ ಅವ್ರಿಗೆ ಫಾರ್ಚುನೇಟು ಅಥವಾ ಏನೊಂದು ಅದೃಷ್ಟದ ಇದನ್ನೇ ಡಿಪೆಂಡ್ ಆಗೋದು ಬೇಕಾಗಲ್ಲ. ಹಾಗೆ ತುಂಬ ಎಕ್ಸ್ಟ್ರಾ ಆರ್ಡಿನರಿ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ಸು ಅದೆಲ್ಲನೂ ಆಗುತ್ತೆ ಅವ್ರಿಗೆ. ಅದಿರ್ಬೋದು, ಒಳ್ಳೇದಾಗ್ಬೋದು ಅವ್ರಿಗೆ, ಅಥವಾ ಚಾಲೆಂಜಸ್ ಬರ್ಬೋದು, ಬಟ್ ತುಂಬಾ ಅದೆಲ್ಲ ಆಗುತ್ತೆ. ಸೊ ಅವರಿಗೆ ತುಂಬ ಇಮ್ಯಾಜಿನೇಷನ್ ಇರುತ್ತೆ. ಅವ್ರಿಗೆ ಗಿಫ್ಟ್ ಅಂತ ಹೇಳ್ಬೋದು. ತುಂಬ ಒಳ್ಳೆ ರೀತಿ ಚೆನ್ನಾಗಿ ಸ್ಟ್ರಾಂಗ್ ಇಮ್ಯಾಜಿನೇಷನ್ ಇರುತ್ತೆ. ಆಮೇಲೆ ಅವರು ಒಳ್ಳೆ ಆರ್ಟಿಸ್ಟ್ ಅಂತ ಹೇಳಿದ್ರೆ ಯಾವ್ದಾದ್ರು ಪೇಂಟಿಂಗು ಅದರಲ್ಲಿರ್ಬೋದು, ಒಳ್ಳೆ ಮ್ಯೂಸಿಕ್ ಕಂಪೋಸರ್ ಆಗ್ಬೋದು, ಇಲ್ಲ ರೈಟರ್ಸ್ ಅಂದರೆ ಬರೆಯೋದಕ್ಕೆ ಲೇಖಕರಾಗ್ಬೋದು, ಒಳ್ಳೆ ಮ್ಯೂಸಿಷಿಯನ್ಸ್ ಆಗ್ಬೋದು. ಇದೆಲ್ಲ ಆರ್ಟಲ್ಲಿ ತುಂಬಾ ಚೆನ್ನಾಗಿ ಇದೆ, ಅವ್ರಿಗೆ ಗಿಫ್ಟ್ ಇದೆ ಅವ್ರಿಗೆ. ತುಂಬಾ ಅವರು ರೊಮ್ಯಾಂಟಿಕ್ ಕೂಡ, ಅವ್ರ ನೇಚರ್ ಸ್ವಭಾವ ತುಂಬ ರೊಮ್ಯಾಂಟಿಕ್ ನೇಚರ್ ಇರುತ್ತೆ. ತುಂಬ ಅವ್ರಿಗೆ ತುಂಬ ಪ್ರೀತಿ ಇರುತ್ತೆ, ಅವ್ರ ಹತ್ರ ತುಂಬ ಪ್ರೀತಿ ಇರುತ್ತೆ. ಎಲ್ಲರಿಗೂ ಚೆನ್ನಾಗಿ ಅಫೆಕ್ಷನ್ನು ಹಂಚ್ತಾರೆ, ಪ್ರೀತಿಯಿಂದ ಎಲ್ಲರ ಜೊತೆಗೂ ನಡ್ಕೋತಾರೆ ಅವರು. ಇನ್ನೊಂದು ಏನಂತ ಸ್ಟ್ರಾಂಗ್ ಸ್ವಭಾವ ಏನಂದರೆ, ಯಾರಾದರೂ ಅವ್ರಿಗೆ ಇದು ಮಾಡಿದ್ರೆ, ಹೀಗೆ ಮಾಡು ಹಾಗೆ ಮಾಡು ಅಂತ ಡಿಕ್ಟೇಟರ್ ಥರ ಅವ್ರಿಗೆ ಆರ್ಡರ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದೇ ಅವ್ರಿಗೆ ತುಂಬ ಪ್ರೀತಿಯಿಂದ ಚೆನ್ನಾಗಿ ಒಳ್ಳೆ ಫ್ರೆಂಡ್ ಆಗಿ ತುಂಬ ಪ್ರೀತಿಯಿಂದ ಒಳ್ಳೆ ರೆಸ್ಪೆಕ್ಟ್ ಎಲ್ಲ ಕೊಟ್ಟಿದ್ದು ಮಾಡಿದ್ರೆ ತುಂಬ ಚೆನ್ನಾಗಿ ಡಿವೋಟೆಡ್ ಆಗಿರ್ತಾರೆ, ಫೇತ್ಫುಲ್ ಆಗಿರ್ತಾರೆ. ಹಾಗೆ ಚೆನ್ನಾಗಿ ಅವರು ಹೊಂದ್ಕೋತಾರೆ. ಸೊ ಅವ್ರ ಜೊತೆಗೆ ನೀವು ಒಳ್ಳೆ ಕಾನ್ಫಿಡೆನ್ಸ್, ಅವ್ರ ಬಗ್ಗೆ ಕಾನ್ಫಿಡೆನ್ಸಿಂದ ನಡ್ಕೊಂಡ್ರೆ ಅವರು ಹಾಗೆ ವಾಪಸ್ಸು ಅದೇ ಥರ ನಿಮಗೆ ನಡ್ಕೋತಾರೆ. ಅವ್ರಿಗೆ ತುಂಬ ಸೆನ್ಸಿಟಿವ್ ನೇಚರ್ ಇರುತ್ತೆ. ಸೊ ಅದಕ್ಕೇ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ, ಈಗ ಬೇರೆ ಝೋಡಿಯಾಕ್ ಸೈನ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಇವ್ರು ಜಾಸ್ತಿ ಸೆನ್ಸಿಟಿವ್ ಇರುತ್ತೆ. ಇವ್ರ ನೇಚರು ಜಾಸ್ತಿ ಸೆನ್ಸಿಟಿವ್ ಇರುತ್ತೆ. ಸೊ ಯಾರಾದರೂ ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಅಥವಾ ಯಾವ್ದಾರು ಒಂದು ಸಿಚುವೇಶನ್ ಬಂತು ಅಂದರೆ ಅವ್ರಿಗೂ ಏನೋ ಸರಿ ಈಗ ಅರ್ಥ ಆಗಲಿಲ್ಲ, ಮಾಡಲಿಲ್ಲ ಅಂದರೆ ಅವರು ಬಿಟ್ಬಿಡ್ತಾರೆ ಬೇಗ. ಇದನ್ನು ಕೆಲಸಗಳನ್ನ ಪರ್ಸ್ಯೂ ಮಾಡೋದೇ ಇಲ್ಲ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಡಿಪ್ರೆಷನ್ ಅಂತ ಹೇಳಿದ್ರೆ ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದು, ಲೋ ಫೀಲ್ ಮಾಡ್ಕೊಳ್ಳೋದು, ಆ ಥರ ಸ್ಯಾಡ್ನೆಸ್ಸು ಅದೆಲ್ಲ ಬರುತ್ತೆ ಅವ್ರಿಗೆ. ಸೊ ಅವ್ರಿಗೆ ತುಂಬ ಎನ್ಕರೇಜ್ಮೆಂಟ್ ಮತ್ತು ಅಪ್ರಿಷಿಯೇಷನ್ ಬೇಕಾಗುತ್ತೆ ಏನಾದ್ರು ಮಾಡೋದ್ರಲ್ಲಿ. ಅವ್ರು ಒಳ್ಳೆ ಸೈಕಿಕ್ಸ್ ಆಗ್ತಾರೆ, ಯಾಕಂದರೆ ತುಂಬ ಸೆನ್ಸಿಟಿವ್ ನೇಚರ್ ಇರೋದ್ರಿಂದ ಚೆನ್ನಾಗಿ ಅವರು ಸೈಕಿಕ್ಸ್ ಆಗೋ ಇದು ಇರುತ್ತೆ. ಸೊ ಅವ್ರಿಗೆ ಮಿಸ್ಟೀರಿಯಸ್ ಇವೆಲ್ಲ ಇಷ್ಟ ಆಗುತ್ತೆ. ಅವ್ರಿಗೆ ಮಿಸ್ಟ್ರಿ ಏನಿರುತ್ತೆ ಅದ್ರ ಕಡೆ ಎಲ್ಲ ಇನ್ಕ್ಲಿನೇಷನ್ ಇದೆ, ಅವ್ರಿಗೆ ಇಷ್ಟ ಆಗುತ್ತೆ ಅವೆಲ್ಲ. ಸೊ ಇನ್ನೊಂದು ಏನು ಹೇಳಿದ್ರೆ, ಅವರು ತುಂಬ ಚಿಕ್ಕವರಿದ್ದಾಗ ಅವರು ಮದುವೆ ಆಗಬಾರ್ದು. ಯಾಕೆಂದರೆ ಅವ್ರು ತುಂಬಾ ನೇಚರು ಅವ್ರು ಚೇಂಜ್ ಆಗ್ತಾ ಇರುತ್ತೆ. ಪ್ರತಿ ಸ್ಟೇಜಲ್ಲೂ ಅವ್ರದ್ದು ನೇಚರ್ ಚೇಂಜ್ ಆಗ್ತಾ ಇರುತ್ತೆ, ಸ್ವಭಾವ ಚೇಂಜ್ ಆಗ್ತಿರುತ್ತೆ. ಅವ್ರು ತುಂಬ ಸೆನ್ಸಿಟಿವ್ ಬೇರೆ ಇರ್ತಾರೆ. ಅದಕ್ಕೆ ತುಂಬ ಫುಲ್ ಮೆಚುರಿಟಿ ಬಂದು ಡಿಸಿಷನ್ ತೊಗೊಳ್ಳೋ ತನಕ ಅವರು ಮದುವೆ ಆಗೋಕ್ಕೆ ಹೋಗಬಾರ್ದು. ಯಾಕಂದರೆ ಅದು ತಪ್ಪು ಡಿಸಿಷನ್ಸ್ ತೊಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವರು ಸಿಂಬಲ್ಲು ನಿಮಗೆ ಗೊತ್ತಿರೋಗೆ ಏಡಿ. ಆ ಸಿಂಬಲ್ ಪ್ರಕಾರ ಸೊ ಅವರೂ ಅಷ್ಟೇ ಒಳ್ಳೆ ಚೆನ್ನಾಗಿ ಅಡ್ವಾನ್ಸ್ ಆಗಿ ರಿಟ್ರೀಟು ಆಗ್ತಾರೆ. ಅಂದರೆ ಏಡಿ ಥರನೇ ಅವ್ರದ್ದು ಇದು ಇರುತ್ತೆ, ಮೂವ್ಮೆಂಟ್ ಇರುತ್ತೆ. ತುಂಬ ಒಳ್ಳೆ ಕೆಲಸದಲ್ಲೇ ಆಗಲಿ, ಐಡಿಯಾಸ್ ಆಗಲಿ ಚಕ ಅಂತ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬ ಹೈಯೆಸ್ಟ್ ಲೆವೆಲಲ್ಲಿ ಇರ್ತಾರೆ. ತುಂಬ ಡೆಫಿನೆಟ್ ಪ್ಲ್ಯಾನ್ ಇರುತ್ತೆ ಕೆರಿಯರಲ್ಲೇ ಆಗಲಿ, ಎಲ್ಲದರಲ್ಲೂ ಅಷ್ಟೇ. ಸೊ ಕೆಲವು ಸಲ ಏನು ಮಾಡ್ತಾರೆ, ಯಾವ್ದಾದ್ರು ಒಂದು ಚೆನ್ನಾಗಿ ಮಾಡ್ತಾ ಇರ್ತಾರೆ, ಅದು ಸಡನ್ನಾಗಿ ನಿಲ್ಲಿಸಿಬಿಡ್ತಾರೆ, ಚೇಂಜ್ ಮಾಡ್ತಾರೆ, ವಾಪಸ್ಸು ಬಂದುಬಿಡ್ತಾರೆ ತುಂಬ ಕ್ರಿಟಿಕಲ್ ಪಾಯಿಂಟಲ್ಲಿ. ಅದರಿಂದ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಏನು ಚೆನ್ನಾಗಿ ನಡೀತಿತ್ತು, ಯಾಕೆ ಮತ್ತೆ ಚೇಂಜ್ ಮಾಡಿದ್ರಿ ಅಂತ. ಸೊ ಹಾಗೆ ಅವ್ರ ನೇಚರ್ ಹಾಗೇ ಇರುತ್ತೆ. ಸೊ ಇವರು ತುಂಬ ಹೈಯೆಸ್ಟ್ ಪೊಸಿಷನ್, ಲೀಡರ್ಶಿಪ್ ಪೊಸಿಷನ್ ಇರುತ್ತೆ. ಆ ಥರ ಒಳ್ಳೆ ಡೈರೆಕ್ಟರು, ಆ ಥರ ಹೈಯೆಸ್ಟ್ ಪೊಸಿಷನ್ ಯಾವ ಕೆಲಸ ಮಾಡ್ತಾರೋ ಆ ಹೈಯೆಸ್ಟ್ ಪೊಸಿಷನಲ್ಲಿ ಹೋಗೋ ಇದು ಇರುತ್ತೆ ಅವ್ರಿಗೆ. ಎಲ್ಲ ಕ್ವಾಲಿಟೀಸ್ ಇದೆ, ಅವರು ಹೈಯೆಸ್ಟ್ ಪೊಸಿಷನ್ ಕೂಡ ಇರ್ತಾರೆ ಅವರು. ಸೊ ಹಾಗೆ ಅವರು ಡೊಮೆಸ್ಟಿಕ್ ಲೈಫಲ್ಲಿ ಹೇಗೆ ಅಂತ ಹೇಳಿದ್ರೆ, ತುಂಬ ಹೇಳಿದ್ನಲ್ಲ ಏರಿಳಿತ ಇರುತ್ತೆ. ಅವರು ಆಲ್ರೆಡಿ ತುಂಬ ಯೋಚನೆ ಮಾಡ್ತಿರ್ತಾರೆ. ಸೆನ್ಸಿಟಿವ್ ನೇಚರ್ ಇರೋದ್ರಿಂದ ಸಣ್ಣದನ್ನು ಯೋಚನೆ ಮಾಡಿ ಅನಲೈಸ್ ಮಾಡೋ ನೇಚರ್ ಅವ್ರದ್ದು. ಅದರಿಂದ ಅವ್ರಿಗೆ ಅಷ್ಟೊಂದು ಖುಷಿ ಸಿಕ್ಕಲ್ಲ. ಎಷ್ಟೇ ಚೆನ್ನಾಗಿದ್ರು ನೋಡೋರಿಗೆ ಇಲ್ಲ ತುಂಬ ಚೆನ್ನಾಗಿ ನಡೀತಿದೆ ಇವ್ರದ್ದು ಲೈಫಲ್ಲಿ, ಪರ್ಸನಲ್ ಲೈಫಲ್ಲಿ ಅಂತ ಅನ್ನಿಸ್ತಿರುತ್ತೆ. ಬಟ್ ಒಳಗೊಳಗೆ ಅವರು ಕೊರಗ್ತಾ ಇರ್ತಾರೆ. ಸೊ ಬೇರೆಯವ್ರಿಗೆ ಗೊತ್ತಾಗಲ್ಲ ಅವ್ರು ಒಳಗಡೆ ಬೇಜಾರು ಮಾಡ್ಕೊಂಡಿರೋದು. ಸೊ ಅವರು ತುಂಬಾ ಡೀಪಾಗಿ ಅಫೆಕ್ಷನೇಟ್ ಇರುತ್ತೆ. ಆದರೆ ಅವರು ಡೆಮಾನ್ಸ್ಟ್ರೇಟ್ ಮಾಡಲ್ಲ, ಅದನ್ನು ವ್ಯಕ್ತ ಮಾಡೋದಿಲ್ಲ, ಎಕ್ಸ್ಪ್ರೆಸ್ ಮಾಡಲ್ಲ. ಹಾಗಾಗಿ ಅವ್ರಿಗೆ ತುಂಬ ಜನಗಳು ಏನು ಅನ್ಕೋತಾರೆ, ಇವರು ತುಂಬ ಕೋಲ್ಡ್ ಮತ್ತು ಎಮೋಷನಲ್ಲೇ ಇಲ್ಲ ಇವರು ಅಂತ ಜನಗಳು ಆ ಥರ ಅನ್ಕೋತಾರೆ ಅವರು. ಬಟ್ ಆ್ಯಕ್ಚುಲಾಗಿ ಅವರು ತುಂಬಾ ಎಮೋಷನಲ್ ಮತ್ತು ತುಂಬ ಅಫೆಕ್ಷನೇಟ್ ಇರ್ತಾರೆ ಈ ಜನಗಳು. ಸೊ ಜನರಲಿ ಅವ್ರಿಗೆ ತುಂಬಾ ಒಳ್ಳೆ ಮೆಮೊರಿ ಇರುತ್ತೆ. ಹಾಗಾಗಿ ಅವರು ತುಂಬಾ ಚೆನ್ನಾಗಿ ಓದ್ಕೊಂಡು ಮಾಡ್ಕೊಂಡು ನಾಲೆಜ್ ಎಲ್ಲ ಚೆನ್ನಾಗಿ ಅವರು ಕಲೆಕ್ಟ್ ಮಾಡ್ಕೋತಾರೆ. ಅವ್ರಿಗೆ ತುಂಬಾ ಫ್ಯಾಮಿಲಿ ಕಸ್ಟಮ್ಸು, ಟ್ರೆಡಿಷನ್ ಇದ್ರ ಬಗ್ಗೆ ಎಲ್ಲ ತುಂಬಾ ಪ್ರೀತಿ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ಅವರು ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರಿಗಿಷ್ಟ ಆಗುತ್ತೆ.
ಸೊ ಅವರ ಆರೋಗ್ಯ ಹೇಗಿರುತ್ತೆ, ಅವರ ಆರೋಗ್ಯ ಗ್ಯಾಸ್ಟ್ರಿಕ್ ಟ್ರಬಲ್ಸ್ ಬರಬಹುದು, ತುಂಬ ಕೇರ್ಫುಲ್ ಆಗಿರಬೇಕು. ಕೆಲವೊಂದು ತೊಗೋಬಾರ್ದು, ಶೆಲ್ ಫಿಶ್ಶು ಮತ್ತು ಆ ಥರದ್ದು ಇವುಗಳನ್ನ ತಿನ್ನೋಕೆ ಹೋಗಬಾರ್ದು. ಇನ್ಫ್ಲಮೇಟ್ರಿ ಡಿಸೀಸಸ್ಸು, ರಿಮ್ಯಾಟಿಸಮ್ ಏನಿರುತ್ತೆ ಆ ಥರದ್ದು ಅಟ್ಯಾಕ್ ಆಗಬಹುದು. ಆಮೇಲೆ ಕಾಲುಗಳು, ಪಾದಗಳು ರಿಲೇಟೆಡ್ ತೊಂದರೆಗಳು ಕೂಡ ಆಗುತ್ತೆ. ಸೊ ಅವರು ಫ್ರೆಂಡ್ಸ್ ಹೇಗಿರ್ತಾರೆ, ಅವ್ರಿಗೆ ತುಂಬಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿರ್ತಾರೆ. ಯಾವ ಪೀರಿಯಡ್ ಅಂದರೆ ಅವ್ರದ್ದೇ ಕ್ಯಾನ್ಸೇರಿಯನ್ಸ್ ಇರ್ತಾರಲ್ಲ, ಜೂನ್ 21ರಿಂದ ಜುಲೈ 20-27 ತನಕ, ಆಮೇಲೆ ಅಕ್ಟೋಬರ್ 21ರಿಂದ ನವೆಂಬರ್ 20-27, ಆಮೇಲೆ ಫೆಬ್ರವರಿ 19ರಿಂದ ಮಾರ್ಚ್ 20-27. ಸೊ ಈ ದಿನಾಂಕಗಳಲ್ಲಿ ಹುಟ್ಟಿದವರವ್ರಿಗೆ ಒಳ್ಳೆ ಫ್ರೆಂಡ್ಲಿ ಇದು ಇರುತ್ತೆ. ಆಮೇಲೆ ಹಾಗೆಯೇ ಡಿಸೆಂಬರ್ 21 ಜಾನ್ವರಿ 20-27 ಕೂಡ ಅವರು ಫ್ರೆಂಡ್ ಸರ್ಕಲಲ್ಲಿ ಬರುತ್ತೆ. ಸೊ ಏನೇನು ಕಲರ್ಸು ಅವ್ರಿಗೆ ಫೇವ್ರೆಟ್ ಕಲರ್ಸ್, ಅವ್ರ ಫೇವ್ರೆಟ್ ಕಲರ್ಸು ಎಲ್ಲ ಗ್ರೀನ್ ಕಲರ್ಸು, ಕ್ರೀಮ್ ಕಲರು ಮತ್ತು ಬಿಳಿ ಬಣ್ಣ, ಹಸಿರು, ಎಲ್ಲ ಶೇಡ್ ಇದೆಲ್ಲ ಹಸಿರು, ಡಾರ್ಕ್ ಲೈಟ್ ಎಲ್ಲ, ಗಿಣಿ ಹಸಿರು, ಈ ಥರ ಎಲ್ಲ ಶೇಡ್ಸು, ಹಸಿರು ಕಲರ್ದು ಶೇಡ್ಸು ಮತ್ತು ಕ್ರೀಮ್ ಕಲರ್ ಆಮೇಲೆ ಬಿಳಿ ಕಲರು. ಸೊ ಇದೆಲ್ಲನೂ ಅವ್ರಿಗೆ ಫೇವ್ರೆಟ್ ಕಲರ್ಸು. ಅವರ ಬರ್ತ್ ಸ್ಟೋನ್ಸ್ ಏನು ಅಂತ ಹೇಳಿ, ಅವರು ಡೈಮಂಡು, ಪರ್ಲ್, ಮುತ್ತು ಮತ್ತು ವಜ್ರ, ಓಪಾಲ್ಸ್, ಕ್ರಿಸ್ಟಲ್ಸ್, ಆಮೇಲೆ ಕ್ಯಾಟ್ಸ್ ಐ, ಮೂನ್ ಸ್ಟೋನ್ಸ್, ಇವೆಲ್ಲನೂ ಅವರಿಗೆ ತುಂಬ ಫೇವರಬಲ್ ಬರ್ತ್ ಸ್ಟೋನ್ಸ್ ಆಗಿವೆ. ಸೊ ಇದು ಈ ಕ್ಯಾನ್ಸೇರಿಯನ್ಸು ಮತ್ತು ಜುಲೈ ಬಾರ್ನ್ ಜನಗಳ ಬಗ್ಗೆ ನಾನು ತಿಳಿಸ್ಕೊಟ್ಟದು. ಏನೇನು ಕ್ಯಾರೆಕ್ಟರಿಸ್ಟಿಕ್ಸು, ಏನು ಟ್ರೇಡ್ಸ್ ಏನಿರುತ್ತೆ, ಮತ್ತು ಏನು ಜನರಲ್ಲಾಗಿ ಏನು ಇದು ಮಾಡ್ಬೋದು, ಅವರು ಎಲ್ಲಿ ಚೆನ್ನಾಗಿ ಆಗುತ್ತೆ ಅವ್ರಿಗೆ, ಅವ್ರ ಕಲರ್ಸ್ ಏನು, ಅವ್ರ ಹೆಲ್ತ್ ಏನಿರುತ್ತೆ ಅಂತ ಎಲ್ಲನೂ ಡೀಟೇಲ್ಸ್ ನಾನು ಇಲ್ಲಿವರೆಗೆ ನಿಮಗೆ ತಿಳಿಸಿಕೊಟ್ಟೆ. ಸೊ ನೀವು ಏನಾದ್ರು ಜುಲೈ ಬಾರ್ನ್ ಆಗಿದ್ದರೆ ನಿಮಗೆ ರಿಲೇಟ್ ಮಾಡ್ಕೋತೀರಾ, ರೆಸನೇಟ್ ಆಗುತ್ತೆ ಇದೇನಾದ್ರು ಕ್ಯಾರೆಕ್ಟರಿಸ್ಟಿಕ್ಸ್. ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಹುಟ್ಟಿದ ದಿನ ಈ ಗ್ರಹಗಳು ಎಲ್ಲೆಲ್ಲಿರುತ್ತೆ, ನಮ್ಮ ಜಾತಕ, ಆಮೇಲೆ ನಮ್ಮ ಹೆಸರು, ನಮ್ಮ ಹೇಗೆ ಬೆಳೆದ ವಾತಾವರಣ, ಬಿಹೇವಿಯರ್, ಇದು ಅದು ಎಲ್ಲನೂ ನೇಚರ್ ಮತ್ತು ನರ್ಚರ್ ಅಂತ ಏನು ಹೇಳ್ತೀವಿ, ಇದೆಲ್ಲದರಿಂದ ನಮಗೆ ಒಂದು ಇದು ಬರುತ್ತೆ. ಸೊ ಹಾಗಾಗಿ ಇದೊಂದೇ ಒಂದು ಆಸ್ಪೆಕ್ಟ್ ಇದು ಹುಟ್ಟಿದ ದಿನಾಂಕದ್ದು. ಸೊ ಆ ಒಂದೇ ಆಸ್ಪೆಕ್ಟಿಂದನೂ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ನಮಗೆ ಹೊಂದಾಣಿಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಚೇಂಜಸ್ ಆಗ್ಬೋದು. ಸೊ ನೀವು ಜುಲೈ ತಿಂಗಳಲ್ಲಿ ಹುಟ್ಟಿದರೆ ನನಗೆ ಖಂಡಿತ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ. ಇಲ್ಲಾಂದರೆ ನೀವು ಯಾವ ತಿಂಗಳು ನೀವು ಹುಟ್ಟಿದ್ದು ಅಂತ ತಿಳಿಸಿ. ನಾನು ಆಲ್ರೆಡಿ ಮೇ ತಿಂಗಳು ಮತ್ತು ಜೂನ್ ತಿಂಗಳನ್ನವ್ರದ್ದು ನಾನು ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ನಿಮ್ಮದು ಬರುತ್ತೆ ಮುಂದೆ, ಆಗಸ್ಟ್ ಆ ಥರ ಎಲ್ಲ. ಸೊ ವೆಯ್ಟ್ ಮಾಡಿ, ನಾನು ಮುಂದೆ ಎಲ್ಲ ತಿಂಗಳುಗಳದ್ದು ನಾನು ಕ್ಯಾರೆಕ್ಟರಿಸ್ಟಿಕ್ಸ್ನ ಶೇರ್ ಮಾಡ್ತೀನಿ. ಇಲ್ಲಿ ತನಕ ನಾನು ಇದನ್ನು ಎಪಿಸೋಡ್ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಹಾಗೆಯೇ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಮತ್ತೊಂದು ಸಲ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು. ಇದು ನನ್ನ ಸಬ್ಸ್ಕ್ರಿಪ್ಷನ್ 1K ಅಥವಾ 1000 ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ತುಂಬ ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟ್ಗೆಲ್ಲ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮನ್ನೆಲ್ಲ ನೋಡ್ತೀನಿ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.